ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬುಡಕಟ್ಟು ಸಂಪ್ರದಾಯ ಹಾದು ಹೋದ ನನ್ನಿವಾಳ ಗ್ರಾಮದ ಹಲವು ಅಟ್ಟಿ ಮನೆಗಳನ್ನು ಹೊಂದಿದ್ದ ಪೆತ್ತಮ್ಮನವರ ಅಟ್ಟಿ ಹಾಗೂ ಎತ್ತಿನಗೌಡರ ಹಟ್ಟಿಯ ಮ್ಯಾಸಬೇಡ ಜನಾಂಗದವರ ಆರಾಧ್ಯ ದೈವ ಹಾಗೂ ಗ್ರಾಮ ದೇವತೆಯಾದ ಶ್ರೀ ಮಹಾಚೌಡೇಶ್ವರಿ ದೇವಿ ದೇವಸ್ಥಾನದ ರಾಜಗೋಪುರ ಕಳಶಾರೋಹಣ ಹಾಗೂ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಯಿತು. ನಂತರ ಗಂಗೆ ಪೂಜೆಯ ನಂತರ ದೇವರನ್ನ ಗುಡಿ ತುಂಬಿಸುವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮ್ಯಾಸಬೇಡ ಕುಲಕ್ಕೆ ಸೇರಿದ ಸಾವಿರಾರು ಕುಲದವರು ಉಪಸ್ಥಿತರಿದ್ದು, ಈ ಗ್ರಾಮಗಳ ಐತಿಹಾಸಿಕತೆಯಲ್ಲಿ ಪ್ರಥಮ ವರ್ಷದ ಅದ್ದೂರಿ ವಿಜೃಂಭಣೆಯ ಆಚರಣೆಯಾಗಿದ್ದು, ಮ್ಯಾಸಬೇಡರ ಸಾವಿರ ಕುಲದವರು ದೇವರ ಹೆಸರಿನಲ್ಲಿ ಟ್ರಸ್ಟ್ ನೋಂದಣಿ ಮಾಡಿಸಿ ನಂತರ ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಜಾತ್ರೆ ನಡೆಸುವ ಮೂಲಕ ಗ್ರಾಮ ಸಮುದಾಯದ ಒಗ್ಗೂಡಿಕೆಗೆ ಸದಾ ಮುಂದಾಗೋಣ ಎಂದು ಸಭೆ ಸೇರಿ ತೀರ್ಮಾನಿಸಿದ್ದಾರೆ. ಮ್ಯಾಸಬೇಡರ ಉಪಕುಲದ ಬುಲುಡ್ಲು ವಂಶದ ಬುಳ್ಳೋಬಯ್ಯನವರು ಕಳಶವನ್ನು ಪ್ರತಿಷ್ಠಾಪಿಸಿದರು. ನಂತರ ಇವರ ಮಗನಾದ ಬಯ್ಯನ ತೀರ್ಮಾನದಂತೆ ಪೂಜಾರಿ ಪಟ್ಟ ಕಟ್ಟಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರುಗಳಾದ ಗೊಂಚಿಗಾರ್ ಪಾಪಯ್ಯ, ಬೋರಯ್ಯ, ದೊರೆಪಾಲಯ್ಯ, ಭೂದಾನಿಗಳಾದ ಜೋಗವನವರ ಪಾಪಯ್ಯ, ಪಾಪಣ್ಣ, ಗ್ರಂಥಪಾಲಕ, ಸರ್ಕಾರಿ ವಿಜ್ಞಾನ ಕಾಲೇಜು ಚಿತ್ರದುರ್ಗ ಪಾಪಯ್ಯ, ನನ್ನಿವಾಳ ಗ್ರಾಮ ಪಂಚಾಯಿತಿ ವಿಷಯ ನಿರ್ವಾಹಕರು ಎತ್ತಿನಗೌಡರ ತಿಪ್ಪೇಸ್ವಾಮಿ, ಪ್ರಹ್ಲಾದ್, ನನ್ನಿವಾಳ ಗ್ರಾಮ ಪಂಚಾಯಿತಿ ಗಣಕಯಂತ್ರ ನಿರ್ವಾಹಕರು ಕೆಳಗಲು ಮನೆ ಚಿನ್ನಯ್ಯ, ಪೆದ್ದ ಪಾಪಯ್ಯ, ಡಾಕ್ಟರ್ ದೇವಪ್ಪ ಎಂಕೆ, ಪ್ರಾಂಶುಪಾಲರು ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ, ಡಾಕ್ಟರ್ ರಘುನಾಥ, ಸಹ ಪ್ರಾಧ್ಯಾಪಕ ದೊರೆಬಯ್ಯಣ್ಣ ಮತ್ತು ಊರಿನ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು.